ಹಾಯ್, ಇವತ್ತಿನ ಒಂದು ರೆಸಿಪಿ ಸೂಪರ್ ಈಸಿ ಆದಂಥ ಕ್ರಿಸ್ಪಿ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿ ನಾನು ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ. ಇದು ಒಂದು 250 ಗ್ರಾಮ್ ಅಷ್ಟು ಕ್ಯಾಬೇಜ್ ಇದೆ. ಅದನ್ನು ಕಟ್ ಮಾಡಿಕೊಂಡು ನಾವು ವಾಶ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕ್ಯಾಬೇಜನ್ನು ಕಟ್ ಮಾಡ್ಕೊಳ್ಳಿ. ತುಂಬ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಬಿಸಿನೀರು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕ್ಲೀನ್ ಮಾಡಿ. ಇಲ್ಲಿ ನಾನು ನೋಡಿ 1/4 ಸ್ಪೂನ್ ಆಗೋಷ್ಟು, 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ. ಹಾಗೆ ಸಾಲ್ಟು, ಪೆಪ್ಪರ್ ಕೂಡ ಹಾಕ್ಕೊಳ್ಳಿ. ನೀರನ್ನ ನೋಡ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಸಿ. ಇವಾಗ ಇದನ್ನೆಲ್ಲ ಹಿಂಗೆ ಕಲಿಸಿದ್ರೆ ಉಂಡೆ ಶೇಪ್ಗೆ ನಮಗೆ ಬರಬೇಕು. ಅಷ್ಟು ನೀರು ಹಾಕ್ಕೊಂಡು ನಾವು ಇದನ್ನ ಕಲಿಸ್ಕೊಂಡ್ರೆ ಸಾಕು. ಉಪ್ಪು ಖಾರ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಚಿಕ್ಕ ಉಂಡೆಗಳ ಥರ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒತ್ತುಬಿಟ್ಟು ಹೀಗೆ ಚಿಕ್ಕ ಬಾಲ್ಸ್ ಥರ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಎಲ್ಲವನ್ನು ತುಂಬ ಈಸಿಯಾಗಿಯೇ ನಾವು ಇದನ್ನು ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ನಾವು ಈ ಥರ ಬಾಲ್ಸ್ನ ಮಾಡ್ಬೋದು. ಓಕೆ, ಎಲ್ಲವನ್ನು ಕೂಡ ಇಲ್ಲಿ ಬಾಲ್ಸ್ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಎಣ್ಣೆ ಕಾಯ್ಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ಕೂಡ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಕೂಡ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಬರಬೇಕು ನಮಗೆ. ಆವಾಗ ಅದು ಪರ್ಫೆಕ್ಟ್ ಆಗಿರುತ್ತೆ. ಸೊ ಫ್ಲೇಮ್ನ ಕೂಡ ನಾವು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಕರಿಬೇಕಾಗತ್ತೆ. ನೋಡಿ, ಇದು ಪರ್ಫೆಕ್ಟ್ ಆದ ರೆಡಿ ಆಗಿದೆ. ಇವಾಗ ಇನ್ನೊಂದು ಕಡೆ ಪ್ಯಾನ್ ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯ್ತಿದ್ದಂಗೆ ಏನು ಈರುಳ್ಳಿನೆಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಎಲ್ಲ ಹಸಿ ವಾಸನೆ ನಾವು ಹೋಗಬೇಕು. ಅಲ್ಲಿವರೆಗೂ ಕೂಡ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ರೆಡ್ ಚಿಲ್ಲಿ ಪೌಡ್ರನ್ನ 1 ಸ್ಪೂನ್ ಹಾಕ್ಕೊಳ್ಳೋಣ. ಹಾಫ್ ಸ್ಪೂನಷ್ಟು ಚಾಟ್ ಮಸಾಲ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸಾಲ್ಟು, ಹಾಗೆ ವಿನಿಗರ್ ಕೂಡ 1 ಸ್ಪೂನಷ್ಟು ವಿನಿಗರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ಲೇಮ್ನ ಹೈ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡಿ. 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳಿ. 1 ಸ್ಪೂನು ಟೊಮೆಟೊ ಸಾಸ್ ಹಾಕ್ಕೊಳ್ಳಿ. ಮತ್ತು 1-2 ನಿಮಿಷ ಇದೆಲ್ಲ ನೀಟಾಗಿ ನಮಗೆ ಕುಕ್ ಆಗಬೇಕು. ಫ್ಲೇಮ್ನ ಹೈ ಇಟ್ಕೊಳ್ಳಿ. ಏನು ಕರೆದು ಇಟ್ಕೊಂಡಿರ್ತೀವಲ್ಲ ಎಲ್ಲ ಗೋಬಿನೂ ಇದಕ್ಕೆ ನಾವು ಹಾಕ್ಕೊಳ್ಳೋಣ. ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ನಾವು ಬೇಯಿಸ್ಕೊಬೇಕು. ಈ ಥರ ಎಲ್ಲನೂ ಕೂಡ ಹಾಕ್ಕೊಂಡು ಇನ್ನೊಂದೆರಡು ನಿಮಿಷ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬರೋಣ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ. ನಾನಿಲ್ಲಿ ಯಾವುದೇ ಕಲರ್ ಆಗಲಿ ಏನನ್ನು ಕೂಡ ಯೂಸ್ ಮಾಡ್ತಾಯಿಲ್ಲ. ಮಕ್ಕಳಿಗೋಸ್ಕರ ಇದನ್ನು ಮಾಡ್ತಾ ಇರೋದು. ಸೊ ನಿಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ಇಲ್ಲಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಟೊಮೆಟೊ ಸಾಸ್ನ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಈ ರೀತಿ ನೀವು ಈ ರೆಸಿಪಿನ ಮಾಡಿದ್ರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಹೇಗಿರುತ್ತೆ ಆ ಥರ ಈ ಫುಡ್ ನಮಗೆ ಬರುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.